ಇವತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾಣಲಿ ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆ ಹಾಕೋಣ. ಚಕ್ಕೆ ಲವಂಗ ಮೊಗ್ಗು ಮಸಾಲ ಐಟಮ್ ಹಾಕೋದು. ಈರುಳ್ಳಿ, ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನೀಗ ಚಿಕನ್ ಹಾಕ್ಕೊತೀನಿ. ಬರೀ ಒನ್ ಟೈಮಿಗೆ ಅಷ್ಟೇ ಇದೆ. ನಾನು 2 ಟೊಮೊಟೊ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಆ ರುಬ್ಬಿಟ್ಟಿರೋ ಟೊಮೆಟೊ ಗ್ರೇವಿನ ಹಾಕ್ತಿದ್ದೀನಿ ಇದಕ್ಕೆ. ಈ ಕುದೀತಾ ಇರೋ ಚಿಕನ್ಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಮತ್ತು ಹಾಗೆಯೇ ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ಕೊತಿದ್ದೀನಿ. ನೋಡೋಣ ಚಿಕನ್ನು. ಓಕೆ, ಆಲ್ಮೋಸ್ಟ್ ಚಿಕನ್ನು ಬೆಂದಿದೆ. ಈಗ ಇದಕ್ಕೆ ನಾನು ಪುದೀನ ಸೊಪ್ಪು ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಚಿಕನ್ ಬೆಂದಿದೆ, ಒಂದು 2 ಮಿನಿಟ್ಸ್ ಬೇಯಲಿ. ನೋಡೋಣ. ಎಸ್, ಚಿಕನ್ ಆಗಿದೆ, ರೆಡಿಯಾಗಿದೆ. ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲ ರೈಸ್, ಚಪಾತಿ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.